ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ರಿಗೂ ಬನದುಂಡೆ ಮಹೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸದುರ್ಗದಲ್ಲಿ ಬನದುಂಡೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಸಮುದಾಯದ ಎಲ್ಲ ಬಂಧುಗಳು ಮತ್ತು ಹೊಸದುರ್ಗ ಪಟ್ಟಣದ ಎಲ್ಲ ಬಂಧುಗಳ ಸಹಕಾರದಿಂದ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನು ಆ ತಾಯಿ ಬನಶಂಕರಲ್ಲಿ ಪ್ರಾರ್ಥಿಸುತ್ತಾ, ಜೊತೆಗೆ ಈ ಒಂದು ಬನದುಂಡಿಮೆ ಬಾದಾಮಿಯಲ್ಲಿ ಪ್ರತಿ ವರ್ಷದಂತೆ ಉತ್ಸವ ರಥೋತ್ಸವ, ಕುಲದೇವತೆ ಬಾದಾಮಿ ಮೂಲಸ್ಥಾನ, ಅಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸುಮಾರು 1 ಲಕ್ಷ ಜನ ಸೇರ್ತಾರೆ. ಇವತ್ತು ಸುಮಾರು 5 ಗಂಟೆಗೆ ರಥೋತ್ಸವ ನಡೀತದೆ. ಆ ಒಂದು ರಥೋತ್ಸವ ಭಾಳ ಅದ್ಧೂರಿಯಾಗಿ ನಡೀತದೆ. ನಮ್ಮ ಸಮುದಾಯ ದೇವಾಂಗ ಸಮಾಜದ ಕುಲದೇವತೆ ಬಾದಾಮಿ ಬನಶಂಕರಿ, ಆ ಒಂದು ಬನಶಂಕರಿಯ ಒಂದು ಇಲ್ಲಿ ಹೊಸದುರ್ಗ, ಶ್ರೀರಾಮಪುರ, ಬಾಗೂರು, ಬೆಂಗಳೂರು ಎಲ್ಲ ಕಡೆಯೂ ಕೂಡ ಅದರದೇ ಆದ ಒಂದು ಶಾಖಾ ಮಠಗಳಿದ್ದಾಗೆ ತಾಯಿ ಮೂಲ ತಾಯಿ ಬಾದಾಮಿ ಬನಶಂಕರಿ, ಬಾದಾಮಿ ಬನಶಂಕರಿ, ಬಾದಾಮಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸದ್ಬುದ್ಧಿ ಅಭಿವೃದ್ಧಿ ದೇಶಕ್ಕೆ ಮತ್ತು ಎಲ್ಲದಕ್ಕೂ ಪ್ರಪಂಚಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಎಲ್ಲರೂ ಸಹಕಾರ ಕೊಟ್ಟಿದ್ದ ಎಲ್ರಿಗೂ ಧನ್ಯವಾದಗಳು. ಜೈ ಬನಶಂಕರಿ, ಜೈ ಬನಶಂಕರಿ, ಜೈ ಬನಶಂಕರಿ. ಶ್ರೀ ಬನಶಂಕರಿ ದೇವಿಯ ಬನದ ಹುಣ್ಣಿಮೆ ಮಹೋತ್ಸವವು ಸಮಾಜದ ಕುಲಬಾಂಧವರ ಮತ್ತು ಸದ್ಭಕ್ತರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ನಮ್ಮ ಅಧ್ಯಕ್ಷರು ಹೇಳಿದಂತೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಡಿಗೆ ಮಳೆ ಬೆಳೆಯಾಗಿ ಎಲ್ಲರೂ ಸುಖವಾಗಿರಲಿ ಅಂತ ಆಶಿಸ್ತಾ, ಹಾಗೆಯೇ ಈ ದಿನದ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ತದನಂತರ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡಿರುತ್ತೇವೆ. ಸದ್ಭಕ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಹಾಗೆಯೇ ಎಲ್ಲ ಬಂದಂಥ ನಮ್ಮ ಎಲ್ಲ ಕುಲಬಾಂಧವರಿಗೆ ವಂದಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶಂಕರಿ, ಜೈ ಜೈ ಬನಶಂಕರಿ.
ಎಲ್ಲ ಸುದ್ದಿವಾಹಿನಿ ವೀಕ್ಷಕರಿಗೆ ಸದ್ಗುರು ಪ್ರದೀಪ್ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಹೊಸದುರ್ಗದ ಕೋಟೆ ಭಾಗದಲ್ಲಿರುವ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ತಮಗೆಲ್ಲರೂ ಗೊತ್ತಿರೋಂತೆ ಈ ದಿನ ಬನದುಣಿಮೆ ಅಂದರೆ ಬನಶಂಕರಿಯ ಒಂದು ದಿನಮಾಚರಣೆ ಬನದುಣಿಮೆಯನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಬನಶಂಕರಿ ದೇವಿಯು ಸಂಹಾರಕ್ಕೆ, ದುಷ್ಟಶಕ್ತಿಗಳ ಸಂಹಾರಕ್ಕೆ ಅಂತಲೇ ಒಂದು ಜನ್ಮ ತಾಳಿದಂಥ ಪಾರ್ವತಿಯ ಸ್ವರೂಪ. ಈ ಪಾರ್ವತಿಯ ಸ್ವರೂಪವು ಆಯಾ ಸಮಯದಲ್ಲಿ ದುಷ್ಟನೆಲ್ಲ ಸಂಹಾರ ಮಾಡ್ಕೊಂಬಂದು ಶಿಷ್ಟರನ್ನ ಒಳ್ಳೆಯವ್ರನ್ನ ಎಲ್ಲರೂ ರಕ್ಷಿಸ್ಕೊಂಬಂದಿದ್ದಾಳೆ. ಈ ಬನಶಂಕರಿ ತಾಯಿಯ ಅನುಗ್ರಹ ಎಲ್ಲರ ಮೇಲಿರಲಿ. ಇದೇ ರೀತಿ ತಾಯಿಯು ಮಾನವ ಕುಲದಲ್ಲಿ ಏನು ಧರ್ಮ ಇದೆ ಆ ಧರ್ಮವನ್ನು ಉಳಿಸ್ಕೊಳಕ್ಕೆ ದುಷ್ಟಗಳನ್ನೆಲ್ಲ ಸಂಹಾರ ಮಾಡಿಕೊಂಡು ಶಿಷ್ಟರನ್ನೆಲ್ಲ ರಕ್ಷಣೆ ಮಾಡ್ಕೊಂಬರಲಿ ಅಂತೇಳಿ ನಾನು ಈ ಮೂಲಕ ನಿಮ್ಮ ಸುದ್ದಿವಾಹಿನಿ ಮೂಲಕ ತಾಯಿ ಬನಶಂಕರಿಗೆ ಕೇಳ್ಕೊತಾ ಇದ್ದೀನಿ. ಬನಶಂಕರಿ ಅಮ್ಮನವರು ನಮಗೆಲ್ಲ ಒಂದು ಶಕ್ತಿ ಇದ್ದಂತೆ. ಬರೀ ಬನಶಂಕರಿ ಅಲ್ಲ, ವನದೇವತೆ, ಬನದೇವತೆ ನಮ್ಮೆಲ್ಲರ ಶಕ್ತಿ, ನಮ್ಮ ಆರಾಧ್ಯ ದೇವತೆ. ನಮ್ಮನ್ನು, ನಮ್ಮ ಜನಾಂಗವನ್ನು, ನಮ್ಮ ಹೊಸದುರ್ಗ ಸಮಾಜವನ್ನು ಈ ಮಟ್ಟಕ್ಕೆ ತಂದಿರತಕ್ಕಂಥದ್ದು ಆ ಶಕ್ತಿಯೇ ಕಾರಣ. ವರ್ಷದಿಂದ ವರ್ಷಕ್ಕೆ ನಾವು ತುಂಬ ಏಳಿಗೆ ಆಗ್ತಾ ಬಂದಿದ್ದೇವೆ. ನಮ್ಮ ಜನಾಂಗವನ್ನು ತುಂಬ ಉನ್ನತ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದೇ ನಮ್ಮ ಬನಶಂಕರಿ. ಪ್ರತಿ ಬನದ ಹುಣ್ಣಿಮೆ ದಿವಸ ಅವ್ರನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಎಲ್ಲ ಸಮಾಜದ ಬಂಧುಗಳು ಸಹಕಾರದಿಂದ ತುಂಬ ಅಚ್ಚುಕಟ್ಟಾಗಿ ನಡ್ಕೊಂಬಂದಿದೆ. ಇನ್ನು ಮುಂದೂ ಸಹ ಅದೇ ರೀತಿ ನಡೀತದೆ. ಮತ್ತು ಆ ಶಕ್ತಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಂಡು
ಇವತ್ತು ನಮ್ಮ ದೇವಾಂಗ ಸಮಾಜದ ಕುಲದೇವತೆ ಆದಂಥ ಬನಶಂಕರಿ ಅಮ್ಮನವರ ಬನದ ಹುಣ್ಣಿಮೆ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಈ ಬನದ ಹುಣ್ಣಿಮೆ ಮಹೋತ್ಸವ ಬಾದಾಮಿಯಲ್ಲಿ ಅತಿ ದೊಡ್ಡ ಜಾತ್ರೆಯಾಗಿ ಅಮ್ಮನವರನ್ನ ತೇರಿನ ಮೂಲಕ ಒಂದು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ತಾಲೂಕಾದ್ಯಂತ ಬಾಗೂರು, ದೊಡ್ಡತೇಕಲವಟ್ಟಿ, ಶ್ರೀರಾಂಪುರ ಹೀಗೆ ಎಲ್ಲ ಭಾಗಗಳಲ್ಲೂ ಶ್ರೀ ಬನಶಂಕರಿ ಅಮ್ಮನವರ ಇವತ್ತು ಬನದ ಹುಣ್ಣಿಮೆ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷ ಅಲಂಕಾರದಿಂದ ಅಮ್ಮನವ್ರನ್ನ ಒಂದು ಪೂಜೆ ಹಾಗೂ ಇತರೆ ಹೋಮ ಹವನ ಕಾಮ ಕಾರ್ಯಕ್ರಮಗಳನ್ನು ನೆರವೇರಿಸಿ ನಮ್ಮ ತಾಲೂಕಿನ, ನಾಡಿನ, ರಾಜ್ಯದ ಎಲ್ಲ ಜನರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತೇಳಿ ಹಾರೈಸ್ತೀವಿ. ಜೈ ಬನಶಂಕರಿ ದೇವಿ. ಈ ದಿನ ಬನದ ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮಧ್ಯಾಹ್ನ 1:15ಗೆ ಮಹಾಮಂಗಳಾರತಿ ಆಗಿದೆ. ಈಗ ಪ್ರಸಾದ ದಾಸೋಹ ಕಾರ್ಯಕ್ರಮ ನಡೀತಿದೆ. ನಿರಂತರ ದಾಸೋಹ ಕಾರ್ಯಕ್ರಮ. ಸರಿಸುಮಾರು ಒಂದು 5,000 ಜನಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ದಾರೆ ಸಮಾಜದ ವತಿಯಿಂದ. ಅದೇ ರೀತಿ ಈ ಕಾರ್ಯಕ್ರಮ ನಂತರ ಸಂಜೆ 4ರಿಂದ 5 ಗಂಟೆ ಮೇಲ್ಪಟ್ಟು ರಾಜಬೀದಿ ಉತ್ಸವ ಕಾರ್ಯಕ್ರಮ ಕೂಡ ಇದೆ. ರಾಜಬೀದಿ ಉತ್ಸವಕ್ಕೆ ಎಲ್ಲರೂ ಸದ್ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.